ಹಾಗಾದ್ರೆ ಈಗ ನಾನು ಆಷಾಢ ಕೈ ಹಿಡಿದು ಜೀವನ ಪರ್ಯಂತ ಅವಳ ಜೊತೆಯಲ್ಲಿ ಸಂಸಾರ ಸಾಗಿಸಬೇಕೆ? ಹಾಗಿದ್ದು ನೀವು ನನಗೆ ವಚನ ಕೊಟ್ಟಿದ್ದೀರಿ ದಯ. ಅಲ್ಲ ಕಣೆ, ನಾನು ನಿನಗೆ ವಚನ ಕೊಟ್ಟಿದ್ದೇನೆ ನಿಜ. ಆದ್ರೆ ವಚನ ಕೊಟ್ಟ ಮಾತ್ರಕ್ಕೆ ಒಬ್ಬಳನ್ನು ಮನಸಾರೆ ಪ್ರೀತಿಸಿ ಮತ್ತೊಬ್ಬಳ ಕೊರಳಿಗೆ ಮಾಂಗಲ್ಯ ಕಟ್ಟುತ್ತವ ಮೂರ್ಖತನ ನಾನು ಮಾಡಬೇಕು ಈಗ. ಇದು ಮೂರ್ಖತನವಲ್ಲ, ನಿಮ್ಮ ಹಿರಿಯರು ತ್ಯಾಗ. ಸಮಯ ಸಂದರ್ಭ ಮನುಷ್ಯನಿಗೆ ಬಂದ್ಮೇಲೆ ಆ ಸಮಯಕ್ಕೆ ನಾವು ಹೊಂದಿಕೊಳ್ಳಲೇಬೇಕು. ಲತಾ, ನನ್ನಿಂದ ನೀನು ವಚನ ತೆಗೆದುಕೊಂಡು ಇಷ್ಟೊಂದು ಉಪದೇಶ ಮಾಡುವುದಕ್ಕಿಂತ ದಯಾನಂದ ನಿನ್ನಂತ ಅಯೋಗ್ಯನ ಕೈ ಹಿಡಿದು ಜೀವನ ಸಾಗಿಸುವ ಇಚ್ಛೆ ನನಗಿಲ್ಲ ಅಂತ ನೀನು ಹೇಳಿಬಿಟ್ಟಿದ್ರೆ ನಾನು ಅದೆಷ್ಟೋ ಸಂತೋಷ ಪಡ್ತಾ ಇದ್ದೆ. ಆದ್ರೆ ಈ ನಿನ್ನ ತ್ಯಾಗ ಬುದ್ಧಿ ಮಸ್ತದೀತನದಿಂದ ಕರಳನ್ನೇ ಕತ್ತರಿಸುವ ಕತ್ತರಿಯನ್ನೇ ನುಂಗಿಸಿ ಸಂಕಟಕ್ಕೀಡು ಮಾಡುವ ದುರ್ಬುದ್ಧಿ ನಿನ್ನಲ್ಲಿ ಹುಟ್ಟಬಾರ್ದಿತ್ತು. ನೀವು ನನ್ನ ಬಗ್ಗೆ ತಪ್ಪಾಗಿ ತಿಳಿದುಕೊಂಡಿದ್ದೀರಾ. ಸತ್ಯವಾಗಿ ನಿಮಗೆ ನಾನು ಮೋಸ ಮಾಡಿದೆ.